ತಿರುಪತಿ ತಿಮ್ಮಪ್ಪ ಕೋಟ್ಯಾಂತರ ಭಕ್ತರ ಪಾಲಿಗೆ ಆರಾಧ್ಯ ದೇವರು. ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಮಾತೆ ಇದೆ. ಹಾಗೂ ಕಲಿಯುಗದ ವೈಕುಂಠ ಎಂದು ಕೂಡ ಕರೆಯಲಾಗುತ್ತೆ. ಈತನನ್ನ ಕಲಿಯುಗದ ಪರೀಕ್ಷೆಗಳು ಮತ್ತು ತೊಂದರೆಗಳಿಂದ ಮಾನವ ಕುಲವನ್ನ ರಕ್ಷಿಸಲು ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದಾನೆ ಎಂದು ನಂಬಲಾಗಿದೆ. ತಿರುಪತಿ ತಿಮ್ಮಪ್ಪನ ದೇವಾಲಯಕ್ಕೆ ಭಾರತದ ಪ್ರತಿಯೊಂದು ಮೂಲೆಯಿಂದಲೂ ಭಕ್ತರು ಹೋಗ್ತಾರೆ. ಇಲ್ಲಿ ಗೋವಿಂದನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ತಿರುಪತಿ ತಿಮ್ಮಪ್ಪನನ್ನ ಭಾರತದ ಅತ್ಯಂತ ಶ್ರೀಮಂತ ದೇವರು ಅಂತಾನೂ ಕರೀತಾರೆ. ಕಾರಣ ತಿರುಪತಿಗೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಅಧಿಕವಾದ್ದರಿಂದ ತಿರುಪತಿ ಭಾರತದ ಕೋಟ್ಯಾಂತರ ಭಕ್ತರಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿದೆ. ಇದೀಗ ತಿರುಪತಿ ದೇಗುಲದ ಮೇಲೆಯೇ ಅಪಚಾರವೊಂದು ಕೇಳಿ ಬಂದಿದೆ. ಕೋಟ್ಯಾಂತರ ಭಕ್ತರು ಅಪಾರ ಪ್ರಮಾಣದ ನಂಬಿಕೆ ಇಟ್ಟಿರುವ ತಿರುಮಲನ ದೇಗುಲದ ಮೇಲೆ ಬಹುದೊಡ್ಡ ಆರೋಪ ಒಂದು ಕೇಳಿ ಬಂದಿದೆ. ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಮಿಶ್ರಿತವಾಗಿರೋದು ಲ್ಯಾಬ್ ರಿಪೋರ್ಟ್ ನಲ್ಲಿ ಬಹಿರಂಗವಾಗಿದೆ. ಕೇವಲ ದನದ ಕೊಬ್ಬು ಮಾತ್ರವಲ್ಲ, ತಾಳೆ ಎಣ್ಣೆ ಮತ್ತು ಮೀನಿನ ಎಣ್ಣೆ ಅಂಶ ಇರೋದು ಕೂಡ ತಿಳಿದು ಬಂದಿದೆ. ಈ ರಿಪೋರ್ಟ್ ಇದೀಗ ತಿರುಪತಿ ತಿಮ್ಮಪ್ಪನ ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ. ಇಷ್ಟಕ್ಕೂ ತಿರುಪತಿಯ ವಿಶೇಷವಾದ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಮಿಶ್ರಿತವಾಗಿದ್ದು ಹೇಗೆ? ಲ್ಯಾಬ್ ರಿಪೋರ್ಟ್ ನಲ್ಲಿ ಬಂದಿರುವ ಮಾಹಿತಿಗಳೇನು? ತಿರುಪತಿಯ ಆಡಳಿತದ ಮಂಡಳಿ ಈ ಆರೋಪದ ಬಗ್ಗೆ ಏನು ಹೇಳುತ್ತೆ? ಹಿಂದೂ ಧರ್ಮದ ಮೇಲೆ ಅಪಚಾರ ಹೆಚ್ಚಾಗಲು ಇದು ಹಿಂದಿನ ಸರ್ಕಾರ ಷಡ್ಯಂತ್ರ ರೂಪಿಸಿದೆಯಾ? ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ತಿರುಪತಿ ತಿಮ್ಮಪ್ಪ ಅಂದ್ರೆ ಭಾರತೀಯರಿಗೆ ಎಲ್ಲಿಲ್ಲದ ಭಕ್ತಿ. ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೇಕು ಅನ್ನುವ ಆಸೆ ಎಲ್ಲಾ ಭಕ್ತರಲ್ಲೂ ಇರುತ್ತೆ. ಇದೇ ಕಾರಣದಿಂದ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ದೇವರು ಎಂದು ಕರೆಸಿಕೊಂಡಿರುವುದು. 7 ಬೆಟ್ಟಗಳನ್ನು ಹೇರಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಂಡಾಗ ಅದೆಲ್ಲಿಲ್ಲದ ಭಾವನೆಯನ್ನ ಮೂಡಿಸುತ್ತೆ. ಹೀಗೆ ತಿರುಪತಿಗೆ ಬಂದಾಗ ಮೊದಲು ನೆನಪಾಗುವುದು ಬೆಟ್ಟದ ಮೇಲಿರುವ ವೆಂಕಟೇಶ್ವರ ಮಾತ್ರ ಅಲ್ಲ, ಸುಗಂಧವಾದ ಗಮಗಮಿಸುವ ಲಡ್ಡು ಕೂಡ ನೆನಪಾಗುತ್ತೆ. ತಿರುಪತಿಗೆ ಹೋದಾಗ ತಿಮ್ಮಪ್ಪ ಎಷ್ಟು ನೆನಪಾಗ್ತಾನೋ ಅಲ್ಲಿನ ಪ್ರಸಾದ ಲಡ್ಡು ಕೂಡ ಅಷ್ಟೇ ನೆನಪಾಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ತಿರುಪತಿಯ ಲಡ್ಡು ಪ್ರಸಾದ ಅಂದ್ರೆ ಇಷ್ಟ. ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದ ಅಂದ್ರೆ ಅದರ ರುಚಿಯೇ ಬೇರೆ. ಇಲ್ಲಿಗೆ ಬರುವ ಭಕ್ತರು ಲಡ್ಡು ಪ್ರಸಾದವನ್ನ ತೆಗೆದುಕೊಳ್ಳದೆ ಹಿಂದಿರುಗುವ ಪ್ರಸಂಗವೇ ಇಲ್ಲ. ಇದೀಗ ತಿರುಪತಿಯ ಫೇಮಸ್ ಲಡ್ಡು ಪ್ರಸಾದದ ಮೇಲೆಯೇ ಬಹುದೊಡ್ಡ ಆರೋಪ ಕೇಳಿ ಬಂದಿದೆ. ಸ್ನೇಹಿತರೆ, ತಿರುಮಲ ತಿಮ್ಮಪ್ಪ ದೇವಸ್ಥಾನ ಈಗ ಆಂಧ್ರ ಪ್ರದೇಶ ಸರ್ಕಾರದ ನಿಯಂತ್ರಣದಲ್ಲಿದೆ. ಚಂದ್ರಬಾಬು ನಾಯ್ಡು ರವರ ನೇತೃತ್ವದಲ್ಲಿರುವ ಟಿಡಿಪಿ ಪಕ್ಷ ಅಸ್ತಿತ್ವದಲ್ಲಿದೆ. ಇಲ್ಲಿ ಇದೀಗ ಚುನಾವಣೆ ನಡೆದಿರುವುದು ನಿಮಗೆ ಗೊತ್ತಿರಬಹುದು. ಇದಕ್ಕಿಂತ ಮೊದಲು ಜಗನ್ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಅವರ ಆಡಳಿತದ ಸಂದರ್ಭದಲ್ಲಿ ಕೆಲವೊಂದು ಹಿಂದೂ ವಿರೋಧಿ ವಿವಾದಗಳನ್ನ ತೆಗೆದುಕೊಂಡಿದ್ದರು ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ. ಇದೇ ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿ ಪಟ್ಟದಲ್ಲಿರುವ ಸಂದರ್ಭದಲ್ಲಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಅಂತ ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದ್ದಾರೆ. ಈ ಆರೋಪದ ಬೆನ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ರಿಪೋರ್ಟ್ ಬಹಿರಂಗಗೊಂಡಿದೆ. ಗುಜರಾತ್ನ ಖಾಸಗಿ ಲ್ಯಾಬ್ ಒಂದು ನೀಡಿರುವ ಈ ರಿಪೋರ್ಟ್ನ ಪ್ರಕಾರ ತಿರುಪತಿಯ ಲಡ್ಡುಗಳನ್ನ ತಯಾರಿಸಲು ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಇರೋದು ಪತ್ತೆಯಾಗಿದೆ. ಅದಷ್ಟೇ ಅಲ್ಲದೆ ತುಪ್ಪದಲ್ಲಿ ಗೋಮಾಂಸದ ಚರ್ಬಿ, ಮೀನಿನ ಎಣ್ಣೆ, ಹಂದಿನ ಕೊಬ್ಬಿನ ಕುರುಹುಗಳಿವೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ವಿಚಾರದ ಬಗ್ಗೆ ಆಂಧ್ರ ಪ್ರದೇಶದಲ್ಲಿ ಆರೋಪ ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲಿ ವಿವಾದಗಳು ನಡೀತಾ ಇದೆ. ಜಗನ್ಮೋಹನ್ ರೆಡ್ಡಿ ವಿರುದ್ಧ ತಿರುಪತಿ ತಿಮ್ಮಪ್ಪನ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಇದೊಂದು ಕೇವಲ ರಾಜಕೀಯ ಪ್ರೇರಿತ ಹೇಳಿಕೆ ಹಾಗೂ ಆರೋಪ ಅಂತ ವಾದ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದನ್ನೆಲ್ಲ ಕೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ತಿರುಪತಿ ಲಡ್ಡು ಪ್ರಸಾದಕ್ಕೆ ತುಪ್ಪ ಹೋಗ್ತಾ ಇದ್ದಿದ್ದು ನಮ್ಮ ಕರ್ನಾಟಕದಿಂದ ಅಲ್ವಾ? KMF ತಾನೇ ತುಪ್ಪವನ್ನ ಪೂರೈಕೆ ಮಾಡ್ತಾ ಇದ್ದಿದ್ದು. ಹೀಗೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ಖಂಡಿತವಾಗಿಯೂ ಮೂಡುತ್ತೆ. ತಿರುಪತಿ ಲಡ್ಡು ಪ್ರಸಾದದ ತಯಾರಿಕೆಗೆ KMF ನಿಂದ ತುಪ್ಪ ಪೂರೈಕೆ ಆಗ್ತಿದ್ದಿದ್ದು ನಿಜ. ಆದ್ರೆ 4 ವರ್ಷಗಳ ಹಿಂದೆ ತಿರುಪತಿ ಆಡಳಿತ ಮಂಡಳಿ ಈ ಹಿಂದೆ KMF ನಿಂದ ತುಪ್ಪ ಖರೀದಿ ಮಾಡುವುದನ್ನ ನಿಲ್ಲಿಸಿತ್ತು. ಯಾಕೆಂದ್ರೆ ಲಡ್ಡು ತಯಾರಿಕೆಗೆ ಬೇಕಾಗಿರುವ ತುಪ್ಪದ ದರ KMF ಹೆಚ್ಚು ಮಾಡಿತ್ತು. ಇದೇ ಸದುಪಯೋಗದಲ್ಲಿ ಬೇರೆ ಕಂಪನಿಗಳು ಕಡಿಮೆ ದರದಲ್ಲಿ ತುಪ್ಪವನ್ನ ಪೂರೈಕೆ ಮಾಡಲು ಮುಂದಾದ್ರು. ಇಲ್ಲಿಂದಲೇ ಸಮಸ್ಯೆಗಳು ಶುರುವಾಗಿದ್ದು. ನಂದಿನಿ ತುಪ್ಪ ಬಳಸುತ್ತಿದ್ದ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಗಿತ್ತು. ಲಡ್ಡು ಗುಣಮಟ್ಟ ಕೂಡ ತುಂಬಾ ಚೆನ್ನಾಗಿತ್ತು. ಆದ್ರೆ ಯಾವಾಗ ನಂದಿನಿ ತುಪ್ಪ ಬಳಕೆ ಮಾಡುವುದನ್ನ ನಿಲ್ಲಿಸಿದ್ರೋ ಅಲ್ಲಿಂದ ತಿರುಪತಿ ಲಡ್ಡುವಿನ ಬಗ್ಗೆ ಹಲವು ಆರೋಪಗಳು ಬರಲು ಶುರುವಾದವು. ಲಡ್ಡುವಿನ ಗುಣಮಟ್ಟ ಸರಿಯಿಲ್ಲ ಎಂಬುವ ಆರೋಪಗಳು ಕೇಳಿ ಬಂದವು. ಈಗ ಲಡ್ಡು ತಯಾರಿಸಲು ಬಳಸುತ್ತಿದ್ದ ತುಪ್ಪದಲ್ಲಿ ದನದ ಕೊಬ್ಬು ಇರುವುದು ಕೂಡ ಪತ್ತೆಯಾಗಿದೆ. ಇದರ ಕುರಿತು KMF ಅಧ್ಯಕ್ಷರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಕಳೆದ 4 ವರ್ಷಗಳಿಂದ ನಂದಿನಿ ತುಪ್ಪವನ್ನೇ ಸರಬರಾಜು ಮಾಡಿಲ್ಲ. ಹೀಗಾಗಿ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಆರೋಪಕ್ಕೂ ನಂದಿನಿ ತುಪ್ಪಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು KMF ಅಧ್ಯಕ್ಷ ಭೀಮನಾಯಕ ವ್ಯಕ್ತಪಡಿಸಿದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆರೋಪಿಸುತ್ತಿರುವುದು ನಮ್ಮ ಬ್ರ್ಯಾಂಡ್ನ ತುಪ್ಪದ ಬಗ್ಗೆ ಅಲ್ಲ, ನಮ್ಮ ನಂದಿನಿ ತುಪ್ಪಕ್ಕೆ ಅದರದ್ದೇ ಆದ ಶ್ರೇಷ್ಠತೆ ಇದೆ. ಅವರು ಆರೋಪಿಸಿರುವುದು ಬೇರೆ ಬ್ರ್ಯಾಂಡ್ನ ತುಪ್ಪದ ಬಗ್ಗೆ ಎಂದು KMF ಅಧ್ಯಕ್ಷ ಹೇಳಿದ್ದಾರೆ. ನಾವು ಈವರೆಗೂ
ಇಲ್ಲಿವರೆಗೂ 3.5 ಲಕ್ಷ ಕೆಜಿ ತೂಕದ ತುಪ್ಪವನ್ನ ಪೂರೈಕೆ ಮಾಡಿದ್ದೇವೆ. ಇಲ್ಲಿವರೆಗೆ ನಮ್ಮ ಬ್ರ್ಯಾಂಡ್ನ ತುಪ್ಪದ ಬಗ್ಗೆ ಯಾವುದೇ ಆರೋಪ ಕೇಳಿ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ನಿಮಗಿದು ಗೊತ್ತಿರಲಿ, ತಿರುಪತಿಯ ಲಡ್ಡು ಪ್ರಸಾದಕ್ಕೆ 3 ಶತಮಾನಗಳ ಇತಿಹಾಸವಿದೆ. 1715ರಲ್ಲಿ ಮೊದಲ ಬಾರಿಗೆ ಲಡ್ಡು ಪ್ರಸಾದವನ್ನ ತಿಮ್ಮಪ್ಪನಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಲಾಗಿತ್ತಂತೆ. ಅಂದಿನ ಕಾಲದಲ್ಲಿ ಅತ್ಯಂತ ಪರಿಶುದ್ಧವಾದ ಲಡ್ಡುಗಳನ್ನ ತಯಾರಿಸಲಾಗುತ್ತಿತ್ತು. ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಎಣ್ಣೆ ಮತ್ತು ಡ್ರೈ ಫ್ರೂಟ್ಸ್ ಗಳನ್ನ ಬಳಸಿ ಲಡ್ಡು ಪ್ರಸಾದವನ್ನ ತಯಾರು ಮಾಡ್ತಾ ಇದ್ರು. ಅಂದಿನಿಂದ ತಿರುಪತಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನಿಗೂ ಲಡ್ಡುವನ್ನ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತಿದೆ. ತಿರುಪತಿಗೆ ಹೋಗಿ ಲಡ್ಡು ತರದೇ ಇದ್ದಲ್ಲಿ ದರ್ಶನ ಅಪೂರ್ಣ ಅನ್ನುವ ನಂಬಿಕೆ ಭಕ್ತರಲ್ಲಿದೆ. ಇದೇ ಕಾರಣಕ್ಕೆ ತಿರುಪತಿಯಲ್ಲಿರುವ ಲಡ್ಡು ಪ್ರಸಾದಕ್ಕಿರುವ ಮಹತ್ವವೇ ಬೇರೆ. ತಿರುಪತಿಯಲ್ಲಿ ಒಂದು ದಿನಕ್ಕೆ ಕನಿಷ್ಠ ಅಂದ್ರೂ 1.5 ಇಂದ 2 ಲಕ್ಷದವರೆಗೂ ಲಡ್ಡು ತಯಾರಿಸಲಾಗುತ್ತದೆ. ಇನ್ನು ತಿರುಪತಿಯಲ್ಲಿ ಪ್ರತಿದಿನ ಸಿಗುವ ಲಡ್ಡುಗಳಲ್ಲದೆ ಇಲ್ಲಿ ವಿವಿಧ ರೀತಿಯ ಲಡ್ಡುಗಳನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ದೇವಾಲಯಕ್ಕೆ ಭೇಟಿ ನೀಡುವ ಕೋಟ್ಯಾಂತರ ಭಕ್ತರಿಗೆ 60 ರಿಂದ 70 ಗ್ರಾಂ ತೂಕವಿರುವ ಪ್ರೋಕ್ತಾಮ್ ಲಡ್ಡುವನ್ನ ನೀಡಲಾಗುತ್ತೆ. ಇನ್ನು ವಿಶೇಷ ದಿನಗಳಲ್ಲಿ 750 ಗ್ರಾಂ ತೂಕವನ್ನ ಹೊಂದಿರುವ ಆಸ್ಥಾನ್ ಲಡ್ಡುಗಳನ್ನ ವಿತರಿಸಲಾಗುತ್ತೆ. ಹೀಗೆ ತಿರುಪತಿಯ ಲಡ್ಡು ಪ್ರಸಾದಕ್ಕೆ ತನ್ನದೇ ಆದ ಮಹತ್ವ ಇದೆ. ಆದ್ರೆ ಈಗ ಕೇಳಿ ಬಂದಿರುವ ಆರೋಪ ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ. ಇದರಿಂದ ಭಾರತದ ಅತ್ಯಂತ ಎಲ್ಲಾ ಭಕ್ತರಲ್ಲೂ ಆಕ್ರೋಶ ವ್ಯಕ್ತಗೊಂಡಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಭಕ್ತರು ಆಗ್ರಹಿಸುತ್ತಿದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಒಂದು ಕಡೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ರೂ ಕೂಡ ಮತ್ತೊಂದು ಕಡೆ ತುಪ್ಪದ ಗುಣಮಟ್ಟವನ್ನ ಪರೀಕ್ಷಿಸಲು ಸಮಿತಿಯನ್ನ ದೇವಸ್ಥಾನದ ಆಡಳಿತ ಮಂಡಳಿ ಸ್ಥಾಪಿಸಿದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿಯ ವಿರುದ್ಧ ಕೇಂದ್ರ ಗೃಹ ಸಚಿವಾಲಯಕ್ಕೆ ದೂರು ಸಲ್ಲಿಸಲಾಗಿದೆ. ಖ್ಯಾತ ವಕೀಲರೊಬ್ಬರು ಮಾಜಿ ಮುಖ್ಯಮಂತ್ರಿ ಮೇಲೆ ದೂರು ನೀಡಿದ್ದಾರೆ. ಜಗನ್ ಮೋಹನ್ ರೆಡ್ಡಿ ಉದ್ದೇಶ ಪೂರ್ವಕವಾಗಿಯೇ ಈ ಕೃತ್ಯವನ್ನ ಎಸಗಿದ್ದಾರೆ. ಹೀಗಾಗಿ ಅವರ ವಿರುದ್ಧ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಇನ್ನು ತುಪ್ಪ ಪೂರೈಸಿದ ಗುತ್ತಿಗೆದಾರನ ವಿರುದ್ಧ ಕೂಡ ತನಿಖೆಯಾಗಬೇಕು ಅಂತ ದೂರಿನಲ್ಲಿ ಕೋರಲಾಗಿದೆ. ಅದೇನೇ ಇರಲಿ, ಕೋಟಿ ಜನ ಭಕ್ತರನ್ನ ಹೊಂದಿರುವ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಇಂಥದ್ದೊಂದು ಅಪಚಾರ ನಡಿಬಾರದಿತ್ತು. ಈ ಅಪಚಾರದಿಂದ ಭಕ್ತರ ಮನಸ್ಸಿಗೆ ಖಂಡಿತವಾಗಿಯೂ ನೋವಾಗಿದೆ. ಈ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಲ್ವಾ? ಇದರ ಕುರಿತು ನಿಮ್ಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ.